ಎಸಿ ಹಾಕಿದ ತಕ್ಷಣ ಸೀನ್ ಶುರು ಆಗುತ್ತಾ, ಅಥವಾ ಎಸಿ ರೂಮಲ್ಲಿ ಮಲಗಿ ಬೆಳಗ್ಗೆ ಎದ್ದಾಗ ಮೂಗ್ ಕಟ್ಟೋದು, ಗಂಟ್ಲು ಒಣಗೋದು, ಈ ರೀತಿ ಏನಾದರೂ ನಿಮ್ಗೆ ಆಗತ್ತಾ? ಹಾಗಾದ್ರೆ ನಿಮ್ಗೆ ಎಸಿ ಇಂಡ್ಯೂಸ್ಡ್ ರೈನೈಟಿಸ್ ಇರಬಹುದು. ತುಂಬಾ ಜನ ಇದು ನಾರ್ಮಲ್ ನೆಗಡಿ ಅಂತ ಮಾತ್ರೆಗಳನ್ನ ನುಂಗೋಕೆ ಶುರು ಮಾಡ್ತಾರೆ. ಆದ್ರೆ ಇದರಲ್ಲಿ ಅಸಲಿ ವಿಲನ್ ನಿಮ್ಮ ಎಸಿ. ಅದರಲ್ಲೂ ಎಸಿಯಿಂದ ಬರುವಂತಹ ತಣ್ಣನೆಯ ಡ್ರೈ ಗಾಳಿ. ಎಸಿ ಗಾಳಿ ನಿಮ್ಮ ಮೂಗಿನ ಒಳಭಾಗನ ಕಂಪ್ಲೀಟ್ ಆಗಿ ಡ್ರೈ ಮಾಡುತ್ತೆ. ಅದರ ಜೊತೆಗೆ ನಿಮ್ಮ ಎಸಿ ಫಿಲ್ಟರ್ ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಂದ್ರೆ ಅದರಿಂದ ಬರುವಂತಹ ಧೂಳು, ಫಂಗಸ್ ಎಲ್ಲ ಸೇರಿ ನಿಮ್ಮ ಮೂಗನ್ನ ಇರಿಟೇಷನ್ ಮಾಡುತ್ತೆ. ಇದರಿಂದಾನೇ ಸೀನು ಬರೋದು, ಮೂಗು ಕಟ್ಟೋದು ಶುರು ಆಗುತ್ತೆ. ಹಾಗಾದ್ರೆ ಎಸಿನೇ ಯೂಸ್ ಮಾಡಬಾರ್ದಾ? ಖಂಡಿತ ಮಾಡ್ಬೋದು. ಆದರೆ 3 ಸಿಂಪಲ್ ರೂಲ್ಸ್ನ ಫಾಲೋ ಮಾಡಿ. ಮೊದಲಿಗೆ ಎಸಿ ಟೆಂಪರೇಚರ್ ಯಾವಾಗಲೂ 24ರಿಂದ 26 ಡಿಗ್ರಿಯಲ್ಲಿರಲಿ, ತುಂಬಾ ಕೋಲ್ಡ್ ಬೇಡ. ಎರಡನೇದಾಗಿ ಎಸಿಯ ಗಾಳಿ ನಿಮ್ಮ ಮುಖದ ಮೇಲೆ ಅಥವಾ ಮೂಗಿನ ಮೇಲೆ ಡೈರೆಕ್ಟ್ ಆಗಿ ಬೀಳದೇ ಇರುವಂತೆ ನೋಡ್ಕೊಳ್ಳೋದು. ಮೂರನೇದು, ಕನಿಷ್ಠ 2 ವಾರಕ್ಕೆ ಒಮ್ಮೆ ಎಸಿ ಫಿಲ್ಟರ್ನ ಹೊರತೆಗೆದು ನೀರಿನಲ್ಲಿ ವಾಶ್ ಮಾಡಿ ಕ್ಲೀನ್ ಆಗಿ ಡ್ರೈ ಮಾಡುವಂಥದ್ದು ನಿಮ್ಮ ಕೆಲಸ. ಈ ಟಿಪ್ಸ್ ಫಾಲೋ ಮಾಡಿ ಸೀನು ನೆಗಡಿ ಇಲ್ಲದೆ ಆರಾಮಾಗಿ ನಿದ್ದೆ ಮಾಡಿ. ಇದೇ ರೀತಿ ದಿನನಿತ್ಯದ ಪ್ರಾಬ್ಲಮ್ಗಳ ಕರೆಕ್ಟ್ ಮೆಡಿಕಲ್ ಇನ್ಫಾರ್ಮೇಷನ್ಗಾಗಿ ನಿಮ್ಮ ಡಾಕ್ಟರ್ ಶ್ರೀಹರಿನ ಫಾಲೋ ಮಾಡಿ.